ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಡಿಸ್ಟಿಕ್ ಕೋರ್ಟ್ ಪ್ಯೂನ್ ಮತ್ತು ಪ್ರೊಸೆಸರ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲನೇಗೆ ಯಥ ಪ್ರಕಾರ ನಾವು ಗೂಗಲ್ ಕ್ರೋಮಲ್ಲಿ ನಿಮಗೆ ಯಾವ ಡಿಸ್ಟಿಕ್ ಕೋರ್ಟಿನ ಬೇಕೋ ಆ ಕೋರ್ಟ್ ಹೆಸರು, ಆ ಡಿಸ್ಟಿಕ್ ಕೋರ್ಟ್ ಹೆಸರು ಹೊಡೆದು ಮುಂದ್ಗಡೆ ಕೋರ್ಟ್ ಅಂತ ಹೊಡೆದ್ರೆ ಅಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ನಾನು ಬೇಕಾದ್ರೆ ಶಾರ್ಟ್ ವೀಡಿಯೋದಲ್ಲಿ ಯಾವ ಕೋರ್ಟಲ್ಲಿ ಬಿಟ್ಟಿದ್ದಾರೆ ಅಂತ ಹಾಕಿದ್ದೀನಿ, ನೋಡ್ಕೋಬೋದು. ಈಗ ನಾನು ಉತ್ತರ ಕನ್ನಡ ಕೋರ್ಟಿಂದ ಒಂದು ಅಪ್ಲಿಕೇಶನ್ ತೊಗೊಂಡಿದ್ದೀನಿ. ಆ ಉತ್ತರ ಕನ್ನಡ ಕೋರ್ಟ್ ಡಿಸ್ಟಿಕ್ ಕ್ಲಿಕ್ ಮಾಡಿದರೆ ಈ ಥರ ಒಂದು ಕೋರ್ಟ್ ಹೋಮ್ ಪೇಜ್ ಓಪನ್ ಆಗುತ್ತೆ. ತಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಅಲ್ಲಿ ಆನ್ಲೈನ್ ರಿಕ್ವೈರ್ಮೆಂಟ್ ಅಂತ ತೋರಿಸ್ತಾ ಇರುತ್ತೆ. ಆನ್ಲೈನ್ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಕೋರ್ಟಲ್ಲಿ ಸದ್ಯದಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಕರೆದಿರ್ತಾರೋ ಅವಷ್ಟು ಅಪ್ಲಿಕೇಶನ್ ಡೀಟೇಲ್ ತೋರಿಸುತ್ತೆ. ನೋಡಿ ಫ್ರೆಂಡ್ಸ್, ಬೇಕಾದರೆ ಅಲ್ಲಿ ನಿಮಗೆ ಪ್ರೊಸೆಸ್ ಸರ್ವರು ಕರೆದಿದ್ದಾನೆ, ಪ್ಯೂನು ಕರೆದಿದ್ದಾನೆ. ಎರಡಕ್ಕೂ ಸೇಮ್, ಆಲ್ಮೋಸ್ಟ್ ಒಂದೇ ಥರ ಸೇಮ್ ಅಪ್ಲಿಕೇಶನ್ ಇರುತ್ತೆ. ಪ್ರೊಸೆಸ್ ಸರ್ವರಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಕೇಳ್ತಾನೆ, ಅದು ಬಿಟ್ಟರೆ ಮತ್ತೇನು ಚೇಂಜಸ್ ಇರೋಲ್ಲ. ಇಲ್ಲಿ ನಾವು ಈಗ ಪ್ಯೂನ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಂಡ್ರೆ ಈ ಥರ ಕೋರ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರ ಕಡೆಯಲ್ಲಿ ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ತಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಡಿಕ್ಲರೇಷನ್ ಇರುತ್ತೆ, ಅಕ್ಸೆಪ್ಟ್ ಆ್ಯಂಡ್ ಇದರಲ್ಲೂ ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟರೆ ನಿಮಗೆ ನೇಮ್ ಕೇಳುತ್ತೆ. ಫ್ರೆಂಡ್ಸ್ ನೋಡಿ, ಅಪ್ಲಿಕೆಂಟ್ ನೇಮ್ ಇನ್ SLC ಮಾರ್ಕ್ಸ್ ಕಾರ್ಡಲ್ಲಿ ಇದ್ದ ಥರ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ನಂತರ ತಂದೆ ಹೆಸರನ್ನು ಹಾಕಬೇಕಾಗುತ್ತೆ. ತಂದೆ ಹೆಸರು ಹಾಕಿದ ಮೇಲೆ ನಿಮಗೆ ಅಲ್ಲಿ ಜೆಂಡರ್ ಕೇಳುತ್ತೆ. ಮೇಲ್, ಫೀಮೇಲ್, ಥರ್ಡ್ ಜೆಂಡರು ಇರುತ್ತೆ. ನೀವು ಫೀಮೇಲ್ ಆದರೂ ಹಾಕ್ಬೋದು, ಮೇಲ್ ನಿಮ್ದು ಯಾವ ಮೇಲ್ ಇರುತ್ತೋ ಫೀಮೇಲ್ ಆದರೆ ಫೀಮೇಲ್ ಹಾಕ್ಬೋದು. ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕವನ್ನು ಎಂಟರ್ ಮಾಡೋಕ್ಕೆ SLC ಮಾರ್ಕ್ಸ್ ಕಾರ್ಡಲ್ಲಿ ಇದ್ದ ಥರನೇ ಮಾಡಬೇಕಾಗುತ್ತೆ. ಕೆಟಗರಿ ವಿಷಯಕ್ಕೆ ಬಂದರೆ ನಿಮಗೆ ಅಲ್ಲೆಲ್ಲ ಥರ ಜನರಲ್ಲು, SC, ST, ಕೆಟಗರಿ 1, ಕೆಟಗರಿ 2 ಎಲ್ಲ ಥರನೂ ಕ್ಯಾಸ್ಟ್ ಕೊಟ್ಟಿರ್ತಾನೆ. ನಿಮ್ಮ ಕ್ಯಾಸ್ಟ್ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮಗೆ SC STಯಲ್ಲಿ ಹೋದರೆ ನಿಮಗೆ ಅದನ್ನು ತೋರಿಸುತ್ತೇನೆ. ನೋಡಿ, SCಯಲ್ಲಿ ಹೋದರೆ ನಿಮಗೆ ಮತ್ತಲ್ಲಿ ABC ಕೇಳುತ್ತೆ. ABC ಕ್ಲಿಕ್ ಮಾಡ್ಕೊಂಡ್ರೆ ABC ಒಳಗೆ ಯಾವ್ದಾರು ಒಂದು ಕ್ಲಿಕ್ ಮಾಡಿ ತೋರಿಸ್ತಿದ್ದೀನಿ. C ಕ್ಲಿಕ್ ಮಾಡಿ ಅದರೊಳಗೆ ನಿಮ್ಗೆ ಯಾವ ಕ್ಯಾಸ್ಟ್ ಇದಾವೆ ಆ ಕಾಸ್ಟ್ ಹೆಸರುಗಳಷ್ಟು ತೋರಿಸುತ್ತೆ, ಮೀಸಲಾತಿಗಳನ್ನ. ಆ ಮೀಸಲಾತಿ ಒಳಗೆ ಯಾವ್ದಾರು ಒಂದು ಸೆಲೆಕ್ಷನ್ ಮಾಡ್ಕೋಬೋದು. ನಾವೀಗ ಸದ್ಯಕ್ಕೆ ಜನರಲ್ ಕೊಟ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಬೇರೆ ಕ್ಯಾಸ್ಟ್ ಹಾಕಿದರೆ ಅದಕ್ಕೆ RD ನಂಬರ್ ಹಾಕಬೇಕಾಗುತ್ತೆ. ನಿಮ್ಮದು RD ನಂಬರು, ಸರ್ಟಿಫಿಕೇಷನ್ ಇಶ್ಯೂ ಡೇಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ತಳಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊತ ಹೋದರೆ ನಿಮಗೆ ಗ್ರಾಮೀಣ ಮಾಧ್ಯಮ, ಹ್ಯಾಂಡಿಕ್ಯಾಪ್ಟು, ಕನ್ನಡ ಮಾಧ್ಯಮ ನಿಮಗೆ ಇದು ಕೋಟಾಗಳನ್ನ ತೋರಿಸುತ್ತೆ. ರಿಸರ್ವೇಷನಲ್ಲಿ ಗ್ರಾಮೀಣ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಗ್ರಾಮೀಣ BO ಸೈನ್ ಆಗಿರೋ ಡೇಟ್ ಅಂತಲೇ ಕೇಳಿದ್ದಾನೆ. ನೋಡಿ, ಇಲ್ಲಿ BO ಡಿಕ್ಲರೇಷನ್ ಡೇಟ್ ಅಂತ ಇರುತ್ತೆ. ಅಲ್ಲಿ BO ಯಾವ ಡೇಟಿಗೆ ಸೈನ್ ಮಾಡಿರ್ತಾರೋ ಆ ಡೇಟ್ ಹಾಕಬೇಕಾಗುತ್ತೆ. ಹ್ಯಾಂಡಿಕ್ಯಾಪ್ಟ್ ಇದ್ರೂ ಅಷ್ಟೇ ಸತ ಹ್ಯಾಂಡಿಕ್ಯಾಪ್ಟಲ್ಲಿ ತೋರಿಸಿದ್ದಾನೆ ನಿಮಗೆ ಯಾವ್ಯಾವ ಹ್ಯಾಂಡಿಕ್ಯಾಪ್ಟ್ ಕೋಟಾಗಿದ್ದಾವೆ ಅಂತ. ಆ ಹ್ಯಾಂಡಿಕ್ಯಾಪ್ಟಿನ ಕೋಟ್ ಕ್ಲಿಕ್ ಮಾಡ್ಬೋದು. ಡೇಟು ಬೇಕಾದ್ರೆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಯಾವಾಗಿರುತ್ತೆ, ಡಾಕ್ಟ್ರ್ ಇಶ್ಯೂ ಮಾಡಿರೋ ಡೇಟು ಅದನ್ನು ಹಾಕಬೇಕಾಗುತ್ತೆ. ಕನ್ನಡನೂ ಅಷ್ಟೇ ಫ್ರೆಂಡ್ಸ್, ಕನ್ನಡನೂ ಅದಾದಮೇಲೆ ಕನ್ನಡ ಕ್ಲಿಕ್ ಮಾಡಿಕೊಂಡ್ರೆ ಕನ್ನಡ ಮಾಧ್ಯಮದ್ದು ಆಗಿರುತ್ತೆ. ಅದಾದಮೇಲೆ ನಿಮಗೆ PDP ಕೇಳಿದ್ದಾನೆ. PDP ಆದಮೇಲೆ ಎಕ್ಸ್ ಸರ್ವಿಸ್ ಮೆನ್ ಕೇಳಿದ್ದಾನೆ. ನಿಮಗೆ ಅದು ಕೋಟ ಇತ್ತು ಅಂದರೆ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅದರದ್ದು ಡೇಟು ಇದ್ದರೆ ಡೇಟ್ ಹಾಕಬೇಕಾಗತ್ತೆ. ಡೇಟ್ ಹಾಕ್ಕೊಂತ ನೀವು ಮುಂದಕ್ಕೆ ಸ್ಕ್ರೋಲ್ ಮಾಡ್ಕೊತ ಹೋದರೆ ನಿಮಗೆ ಎಲ್ಲ ಕೋಟಗಳು ಫಿಲ್ ಆಗ್ತವೆ. ನಿಮಗೆ ಅಲ್ಲಿ ಲೇಬರಿಂದು ಎಲ್ಲ ಕೇಳಿದ್ದಾನೆ. ಅದರಲ್ಲಿ ನಿಮಗೆ ಯಾವ ಕೋಟ ಬರುತ್ತೋ ಅದನ್ನು SR ಕೊಡಬೇಕು, ಇಲ್ಲ ಡೇಟ್ ಇದ್ದರೆ ಡೇಟ್ ಕೊಡಬೇಕು. ಡೇಟ್ ಕೊಡ್ಕೊಂಡು ಮುಂದಕ್ಕೆ ಹೋದರೆ ನಿಮಗೆ ಅಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಕೇಳ್ತಾನೆ. ಮ್ಯಾರಿಡ್ ಹಾಕ್ಬೋದು. ಅದರಲ್ಲಿ ಮತ್ತೆ ಕೇಳಿದ್ದಾನೆ ಡೈವರ್ಸ್ ಇದೆ, ವಿಡೋ ಇದೆ, ಸಿಂಗಲ್ ಸ್ಪೋಸ್ ಇದೆ, ಆಮೇಲೆ ಸಿಂಗಲ್ ಇದೆ. ಅನ್ಮ್ಯಾರಿಡ್ ಕೊಟ್ಟರೆ ಸಿಂಗಲ್ ಕೊಡ್ಬೋದು. ನಾವು ಅನ್ಮ್ಯಾರಿಡ್ ಕೊಟ್ಕೊಂಡು ಸಿಂಗಲ್ ಕೊಟ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಅಲ್ಲಿ ನಿಮ್ಮದು ಅಡ್ರೆಸ್ ಪರ್ಮನೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಕೇಳಿರ್ತೀನಿ. ಫಸ್ಟಿಗೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅಡ್ರೆಸ್ ಟೈಪ್ ಮಾಡಿ ಡಿಸ್ಟಿಕ್ಕು, ತಾಲೂಕು, ಸ್ಟೇಟು ಎಲ್ಲ ಹಾಕಿ ಪಿನ್ ಕೋಡ್ ಹಾಕಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಮತ್ತೆ ನಿಮಗೆ ಅಲ್ಲಿ ಪೋಸ್ಟಲ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ಸು ಮೇಲೆ ಹಾಕಿರೋ ಅಡ್ರೆಸ್ ಸೇಮ್ ಆದರೆ ಎಸ್ ಕೊಡಬೇಕು, ಇಲ್ಲಾಂದರೆ ನೋ ಕೊಡಬೇಕಾಗತ್ತೆ. ಎಸ್ ಕೊಟ್ಟರೆ ಅದೇ ಫಿಲ್ ಆಗುತ್ತೆ. ನೋ ಕೊಟ್ಟರೆ ಮತ್ತೆ ನಾವು ಟೈಪ್ ಮಾಡಬೇಕು ಅದು ಅಡ್ರೆಸ್ಸು. ಆ ಅಡ್ರೆಸ್ ಟೈಪ್ ಮಾಡಿ ಡಿಸ್ಟಿಕ್ಕು, ತಾಲೂಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಆಗುತ್ತೆ. ನಂತರವಾಗಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾನೆ. ಮೊಬೈಲ್ ನಂಬರ್ಗೆ OTP ಬರೋದ್ರಿಂದ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, OTP ಬರುತ್ತೆ. ಹಾಗಾಗಿ ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿ. ನಂತರವಾಗಿ ನಿಮ್ಮ ನಿಮ್ಮ ಇಮೇಲ್ ಐಡಿಗೂ OTP ಬರುತ್ತೆ. ನೀವು ಸೆಲೆಕ್ಷನ್ ಆದರೆ ಮೆಸೇಜ್ಗಳು ಬರ್ತವೆ. ಹಾಗಾಗಿ ಮೇಲ್ ಐಡಿನೂ ಕರೆಕ್ಟಾಗಿ ಕೊಡಿ. ಫ್ರೆಂಡ್ಸ್, ಕೊಟ್ಟ ಮೇಲೆ ಅಲ್ಲಿ ತಳಗಡೆ ಕೇಳ್ತಾನೆ ನಿಮಗೆ ಗೌರ್ಮೆಂಟ್ ಎಂಪ್ಲಾಯ್ ಏನಾರು ಇದ್ದೀರಾ ಅಂತ ಡಿಕ್ಲರೇಷನ್ ಕೇಳುತ್ತೆ. SR ಇದ್ದರೆ SR ಕೊಡಬೇಕು. ಸರ್ವಿಸ್ ಎಷ್ಟು ವರ್ಷ ಆಗಿದೆ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಕ್ರಿಮಿನಲ್ ಕೇಸ್ಗಳು ಯಾವ ಇದಾವ ಅಂತ ಕೇಳುತ್ತೆ.
ಅದನ್ನು ಎಸ್ ಆರ್ ನೋ ಕೇಳುತ್ತೆ. ಎಸ್ಗಳು ಆಲ್ಮೋಸ್ಟ್ ಯಾರಿಗೂ ಇರೋಲ್ಲ, ಇದ್ದರೆ ಎಸ್ ಕೊಡಬೇಕು, ಇಲ್ಲಾಂದರೆ ನೋ ಕೊಡಬೇಕಾಗತ್ತೆ. ಆಮೇಲೆ ಅಲ್ಲಿ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ ಕೊಟ್ಟು ಪ್ರಿವ್ಯೂ ಕೊಟ್ಟರೆ ಮತ್ತೆ ಮೇಲೆ ಹೋದರೆ ನಿಮಗೆ ಅಲ್ಲಿ ನಿಮ್ಮ ನೇಮಿನ ಡಿಕ್ಲರೇಷನ್ ತೋರಿಸುತ್ತೆ. ನಿಮ್ಮ ನೇಮ್ ಕರೆಕ್ಟ್ ಇದೆಯಾ ಒಂದು ಸರಿ ಚೆಕ್ ಮಾಡ್ಕೊಂಡು ಡಿಕ್ಲರೇಷನ್ ಕೊಡ್ಕೋಬೇಕು. ತಂದೆ ಹೆಸರು ಮತ್ತು ಜೆಂಡರ್ನ ಡಿಕ್ಲರೇಷನ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಮೊಬೈಲ್ ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡ್ಕೊಂಡು ಡಿಕ್ಲರೇಷನ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಟಗರಿ ತೋರಿಸುತ್ತೆ, ನಿಮ್ಮ ರಿಸರ್ವೇಷನ್ಗಳು ತೋರಿಸುತ್ತೆ, ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಚೆಕ್ ಮಾಡಿಕೊಂಡು ಕ್ಯಾಪ್ಚರ್ ಹಾಕಿ ಡಿಕ್ಲರೇಷನ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಕೊಟ್ಟಿರೋ ಮೊಬೈಲ್ಗೆ ಅಥವಾ ಮೇಲ್ ಐ ಡಿಗೆ ಒಂದು OTP ಪಾಸ್ವರ್ಡ್ ಅಂತ, ಒನ್ ಟೈಮ್ ಪಾಸ್ವರ್ಡ್ ಅಂತ ರಿಜಿಸ್ಟರ್ ಆಗಿರುತ್ತೆ. ಅದಕ್ಕೆ ಅದನ್ನು ಟೈಪ್ ಮಾಡಿ ಬಂದಿರೋ ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ಗೆ ಅಥವಾ ಮೇಲ್ಗೆ ಬಂದಂಥ ಆ ಒನ್ ಟೈಮ್ ಪಾಸ್ವರ್ಡನ್ನ ಎಂಟರ್ ಮಾಡಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೊಟ್ಟಿರ್ತಾನೆ, ಆ ಕ್ಯಾಪ್ಚರ್ನ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಹೋಗುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಏನಿದೆ, ಕ್ವಾಲಿಫಿಕೇಷನಲ್ಲಿ 10th ಮಾತ್ರ ಕೇಳಿರ್ತಾನೆ. ಪ್ಯೂನ್ ಪ್ರೊಸೆಸರ್ಗೆ ಎರಡಕ್ಕೂ 10th ಮಾತ್ರ ಕೇಳ್ತಾರೆ. 10th ಆದಮೇಲೆ ನಿಮ್ಮ ಬೋರ್ಡ್, ಅಂದರೆ ನೀವು CBSE ಓದಿರೋ, ಸ್ಟೇಟ್ ಬೋರ್ಡಲ್ಲಿ ಓದಿರೋ, ಯಾವ ಬೋರ್ಡಲ್ಲಿ ಓದಿರೋ ಅಂತ ಕೇಳುತ್ತೆ. ನಿಮ್ದು ಯಾವ ಬೋರ್ಡ್ ಆಗಿರುತ್ತೋ ಆ ಬೋರ್ಡ್ನ ಟೈಪ್ ಮಾಡಬೇಕಾಗುತ್ತೆ. ರೋಲ್ ನಂಬರ್, ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ರೋಲ್ ನಂಬರ್ ಇರುವಂಥ ರೋಲ್ ನಂಬರ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವೊಂದು ಮಾರ್ಕ್ಸು ಗ್ರೇಡಲ್ಲಿ ಇದೆಯಾ ಅಥವಾ CGPL ಇದೆಯಾ ಅಂತ ಕೇಳುತ್ತೆ. CGPL ಇದ್ದರೆ ಎಸ್ ಕೊಡಬೇಕು, ಗ್ರೇಡಲ್ಲಿದ್ದರೆ CGPL ಇದೆ, ಇಲ್ಲಾಂದರೆ ನೋ ಕೊಡಬೇಕು. ಆಲ್ಮೋಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಓದೋದು ಎಲ್ಲರದ್ದು ಮಾರ್ಕ್ಸ್ ಎಲ್ಲ ಇರುತ್ತೆ, ಹಂಗಾಗಿ ನೋ ಕೊಡ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಸಿಂಗ್ ಇಯರ್ ಹಾಕಬೇಕು, ನಿಮ್ಮ SLC ಪಾಸಿಂಗ್ ಆಗಿದ್ದು ಇಯರು. ನಂತರ ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್, ನೀವು 625ಕ್ಕೆ ಇರುತ್ತೆ ಸ್ಟೇಟ್ ಬೋರ್ಡ್, ಹಂಗಾಗಿ ನಾನು 625ಕ್ಕೆ ಒಂದು ಅಂದಾಜು ಮೇಲೆ ಮಾರ್ಕ್ಸ್ ಹಾಕ್ಕೊಂಡು ಯಾಡ್ ಕೊಟ್ಕೊತಿದ್ದೀನಿ. ಯಾಡ್ ಕೊಟ್ಕೊಂಡ್ಮೇಲೆ ಈ ಥರ ಡೀಟೇಲ್ಸ್ ಓಪನ್ ಸೇವ್ ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇದಾದಮೇಲೆ ಅಲ್ಲಿ ಸ್ಕ್ರೋಲ್ ಮಾಡಿರುತ್ತೆ ಕೆಳಗಡೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಕೇಳುತ್ತೆ. ಫಸ್ಟು ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು, ನಾವು ಫೋಟೋ ಅಪ್ಲೋಡ್ ಮಾಡ್ಕೋಬೇಕು. ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್ ಕೊಟ್ಟರೆ ಈ ಥರ ಅಪ್ಲೋಡ್ ಆಗುತ್ತೆ. ಆಮೇಲೆ ನಂತರ ಅದು ಡಿಕ್ಲರೇಷನ್, ಅದು ಕ್ಲಿಯರ್ ಇದೆಯಾ ಫೋಟೋಸ್ ಅಂತ ಡಿಕ್ಲರೇಷನ್ ಕೇಳುತ್ತೆ. ಕ್ಲಿಯರ್ ಇದೆ ಅಂತ ಡಿಕ್ಲರೇಷನ್ ಮಾಡಬೇಕು. ಅದೇ ಥರ ಚೂಸ್ ಫೈಲ್ ಸಿಗ್ನೇಚರ್ ಸತ ಚೂಸ್ ಫೈಲ್ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ನಿಮಗೆ ಮತ್ತೆ ಅಲ್ಲಿ ಡಿಕ್ಲರೇಷನ್ ಕೇಳುತ್ತೆ. ಕರೆಕ್ಟಾದ ಸಿಗ್ನೇಚರ್ ಮಾಡಿದ್ದೀರಾ, ಕ್ಲಿಯರ್ ಇದೆಯಾ ಸಿಗ್ನೇಚರು ಡೆಫಿನಿಷನ್ ಪ್ರಕಾರ ಅಂತ ಕೇಳುತ್ತೆ. ಡಿಕ್ಲರೇಷನ್ ಮಾಡಿ ಪ್ರಿವ್ಯೂ ಮಾಡಿದರೆ ನಿಮ್ಮ ಫೈನಲ್ ಅಪ್ಲಿಕೇಶನ್ ಈ ಥರ ತೋರಿಸುತ್ತೆ. ಅದರಲ್ಲಿ ನೇಮ್ಗಳ್ನ ಇನ್ನೂ ಒಂದು ಸರಿ ನೇಮ್ನ, ಫಾದರ್ ನೇಮ್, ಜೆಂಡರ್ ಮತ್ತು ಡೇಟ್ ಆಫ್ ಬರ್ತು, ರಿಸರ್ವೇಷನ್ಗಳ್ನ ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡಿಕೊಂಡು ನಿಮ್ಮ ತಳಗೆ ಸ್ಕ್ರೋಲ್ ಮಾಡ್ಕೊತ ಒಂದೊಂದೇ ಚೆಕ್ ಮಾಡ್ಕೊತ ಬನ್ನಿ. ಸ್ಕ್ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಬಂದು ಅಡ್ರೆಸ್ಸು, ಮೊಬೈಲ್ ನಂಬರು, ಮೇಲ್ ID ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ನಿಮ್ಮ SLC ಹಾಕಿರೋ ಡೀಟೇಲ್ಸು ತೋರಿಸುತ್ತೆ ಅಲ್ಲಿ. ಅವನ್ನ ಒಂದು ಸರಿ ಚೆಕ್ ಮಾಡಿಕೊಂಡು ಡಿಕ್ಲರೇಷನ್ ಆಪ್ಷನ್ ಇರುತ್ತೆ, ಡಿಕ್ಲರೇಷನ್ ಸಬ್ಮಿಟ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಕನ್ಫರ್ಮ್ ಆಗುತ್ತೆ. ಮತ್ತು ನೀವು ಇದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ. ಜನರಲ್ ಅವರು ಸೆಕೆಂಡ್ B ಇದ್ದಾರೆ. SCಗೆ ಆಲ್ಮೋಸ್ಟ್ ಫೀಸ್ ಎಕ್ಸಮ್ಟ್ ಇರುತ್ತೆ. ನೋಡಿ ಆ ಆಪ್ಷನ್ನು ತೋರಿಸ್ತೀನಿ ನಿಮಗೊಂದು ಸರಿ. ನಾನು ಹೋಮ್ ಪೇಜಿಗೆ ಹೋಗುವ, ಮತ್ತು ಕ್ಲಿಕ್ ಟು ಅಪ್ಲೈಗೆ ಹೋದರೆ ನಿಮ್ಮ ಕೆಳಗಡೆ ತೋರಿಸುತ್ತೆ. ಇಲ್ಲಿ SCಗೆ ನೋಡಿ, SC ST ಕೆಟಗರಿ 1 ಅವರಿಗೆ, ಹ್ಯಾಂಡಿಕ್ಯಾಪ್ಸಿಗೆ ಫೀಸ್ ಎಕ್ಸಮ್ಟ್ ಇದೆ. ಅದೇ ಥರ ನಿಮಗೆ ಕೆಟಗರಿ ಅವರಿಗೆ ಸೆಕೆಂಡ್ B ಈ ಥರ ಕೆಟಗರಿಗೆ 150 ಏನೋ ಇದೆ, ಇದು ಉತ್ತರ ಕನ್ನಡದ್ದು. ಅದು ಬಿಟ್ಟರೆ ಜನರಲ್ ಅವರಿಗೆ 300 ಇದೆ ಫ್ರೆಂಡ್ಸ್. ನಾವು ಜನರಲ್ ಕೊಟ್ಕೊಂಡಿರೋದು 300 ತೋರಿಸುತ್ತೆ ಪೇಮೆಂಟು. ನಿಮ್ಮ ಮೊಬೈಲಿಗೆ ಆಲ್ರೆಡಿ ಅಪ್ಲಿಕೇಶನ್ ನಂಬರ್, ಫೈನಲ್ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಟೈಪ್ ಮಾಡಿಕೊಂಡು ಅಪ್ಲಿಕೇಶನ್ ನಂಬರ್ ಯಾವ ಕಾರಣಕ್ಕೂ ಡಿಲೀಟ್ ಮಾಡಬಾರ್ದು, ಯಾಕೆಂದರೆ ನಿಮಗೆ ಮುಂದೆ ಆ ಅಪ್ಲಿಕೇಶನ್ ನಂಬರ್ ಹೆಲ್ಪ್ ಆಗುತ್ತೆ ಮೊಬೈಲಿಗೆ ಬಂದಿರೋವು. ಅದನ್ನು ಇಲ್ಲಿ ಟೈಪ್ ಮಾಡಿ ಆನ್ ಡೇಟ್ ಆಫ್ ಬರ್ತ್ ಹಾಕಿ ಬಂದಿರೋ ಕೊಟ್ಟಿರೋ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಮಾಡಿದರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಕ್ಲಿಕ್ ಟು SBI ಪೇಮೆಂಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ನೆಕ್ಸ್ಟ್ ಅಪ್ರೂವ್ ಫಾರ್ ದ ಪೇಮೆಂಟ್ ಅಂತ ತೋರಿಸುತ್ತೆ. ಕನ್ಫರ್ಮೇಷನ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ತೋರಿಸುತ್ತೆ. UPI, ನೆಟ್ ಬ್ಯಾಂಕಿಂಗ್. ನಾನು UPI ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟಿಗೆ ತೋರಿಸ್ತೀನಿ. ಸ್ಕ್ಯಾನರ್, ಈ ಥರ ಸ್ಕ್ಯಾನರ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಅಂದರೆ ಈ ಕಡೆ ಮತ್ತೆ ನೆಕ್ಸ್ಟ್ ಅದೇ ಟೇಬಲ್ ಬಂದು ವೆರಿಫೈ ಮಾಡಿದರೆ ನಿಮ್ಮ ಪೇಮೆಂಟ್ ಆಗಿರೋ ಡೀಟೇಲ್ಸ್ ಎಲ್ಲ ಮತ್ತೊಂದು ಸರಿ ತೋರಿಸುತ್ತೆ. ಸಕ್ಸಸ್ಫುಲಿ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ ನಾನು ಪೇಮೆಂಟ್ ಮಾಡಿಲ್ಲ, ಹಂಗಾಗಿ ತೋರಿಸ್ತಾ ಇಲ್ಲ, ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಹೋಗಿ ರೀಪ್ರಿಂಟ್ ತಗೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಈ ಥರ ಪ್ರಿಂಟ್ ಬರುತ್ತೆ. ಅದನ್ನು ನೀವು ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡಿ ಪ್ರಿಂಟ್ ತಗೊಂಡ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.